ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನ ನಾವು ಹಿಂದಿನ ವಿಡಿಯೋಗಳಿಂದ ಈ ಮೇ 11ರಿಂದ ಜೂನ್ 20ರವರೆಗೂ ಆಲ್ಮೋಸ್ಟ್ ಒಂದು 45 ದಿನಗಳ ಕಾಲ ಕುಜ, ಅಂಗಾರಕ ಮತ್ತು ಮಂಗಳರ ಬದಲಾವಣೆ, ಅವರು ಮೀನರಾಶಿಯಿಂದ ತನ್ನ ಸ್ವಕ್ಷೇತ್ರವಾಗಿರುವಂತಹ ಸ್ವಂತ ರಾಶಿಯಾಗಿರುವಂತಹ ಜನ್ಮರಾಶಿಯಾಗಿರುವಂತಹ ಮೇಷರಾಶಿಗೆ ಆಗಮಿಸುತ್ತಾ ಈ ಕೆಲವೊಂದು ದ್ವಾದಶ ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಅದ್ಭುತವಾಗಿರುವಂತಹ ರಾಜಯೋಗವನ್ನು ಮತ್ತಷ್ಟು ಕೆಲವೊಂದು ರಾಶಿಗಳಿಗೆ ಕೆಲವೊಂದು ಪ್ರತಿಕೂಲ ವಿಷಯಗಳನ್ನು ಮತ್ತಷ್ಟು ರಾಶಿಗಳಿಗೆ ಲಾಭದಾಯಕವಾಗಿರುವಂತಹ ಫಲಗಳನ್ನು ನೀಡ್ತಾ ಇರ್ತಾರೆ. ಸೊ ಈ ವಿಷಯದಿಂದ ನೋಡುವಾಗ ಮುಖ್ಯವಾಗಿ ಕುಜನ ಅಂಶಗಳನ್ನು ನಾವು ನೋಡುವಾಗ ಮುಖ್ಯವಾಗಿ ಕುಜ ಬಂದು ಅಂಗಾರಕ ಅಂತ ಹೇಳುವುದಾದರೆ, ಈ ಕುಜನ ಪ್ರಭಾವದಿಂದ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರಬಹುದು, ಮನೆ ನಿರ್ಮಾಣ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಷಯಗಳಾಗಿರಬಹುದು, ಕೋರ್ಟು ಕಚೇರಿ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರಬಹುದು, ಮತ್ತು ಕ್ರೀಡೆಗಳಲ್ಲಿ ಅತ್ಯದ್ಭುತ ರೀತಿಯಲ್ಲಿ ಅವರು ಯಶಸ್ಸನ್ನು ಕಾಣಬೇಕು ಅಂತ ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರಬಹುದು, ಮತ್ತು ನಮ್ಮ ಜಾತಕರ ಆರೋಗ್ಯದ ಮೇಲೆ ಕುಜನ ಪ್ರಭಾವ ಇರುತ್ತೆ. ದೀರ್ಘಕಾಲಿಕ ಅಂದರೆ ಸಮಸ್ಯೆಗಳಾಗಿರುವಂತಹ ಬ್ಲಡ್ ಪ್ರೆಷರ್, ರಕ್ತ ದೋಷಗಳಾಗಿರ್ಬೋದು, ಚರ್ಮ ಸಂಬಂಧಪಟ್ಟಿರುವಂತಹ ದೋಷಗಳಾಗಿರ್ಬೋದು, ದಂತ ಸಂಬಂಧಪಟ್ಟಿರುವಂತಹ ಇನ್ಫೆಕ್ಷನ್ಸ್, ಈ ಪೇಯ್ನ್ಸ್ ಆಗಿರಬಹುದು, ಈ ರೀತ್ಯಾದಿ ವಿಷಯಗಳಿಗೆಲ್ಲವೂ ಕೂಡ ಕುಜಕಾರಕತ್ವವಾಗಿರ್ತಾರೆ. ಮುಖ್ಯವಾಗಿ ವಾಹನ ಈ ಅಪಘಾತಗಳಿಗೆ ಆಗಿರಬಹುದು, ಈ ರೀತಿ ವಿಷಯಗಳನ್ನು ನೀಡುವಂತಹ ಕುಜ ಮಹಾಶಯ ಮುಖ್ಯವಾಗಿ ಅನುಕೂಲ ಇರುವಂತಹ ಸಂದರ್ಭಗಳಲ್ಲಿ ವಿಪರೀತವಾಗಿರುವಂತಹ ಧೈರ್ಯ, ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವನ್ನು ನೀಡುತ್ತಾರೆ. ಅದೇ ಪಾಪಗ್ರಹಗಳ ಜೊತೆ ಸೇರಿ ಇರುವಂತಹ ಸಂದರ್ಭಗಳಲ್ಲಿ ಜಾತಕನಿಗೆ ವೈವಾಹಿಕ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು, ಮುಖ್ಯವಾಗಿ ಸ್ತ್ರೀಯರಿಗೆ ಅಸಮರ್ಥ ಆಗಿರುವಂತಹ ಜೀವನ ಸಂಗಾತಿಯನ್ನು ಕೊಡ್ತಾ ಇರ್ತಾರೆ. ಸೊ ಈ ಕುಜನ ಪ್ರಭಾವವನ್ನು ನೋಡಿದ್ದೀವಲ್ಲ. ಸೊ ಇನ್ನು ಮೇಷರಾಶಿ ಅಂದರೆ ಯಾವ ರಾಶಿಗೆ ಆರಂಭ ಅಂದರೆ ಮೇ 11ರಿಂದ ಮೇಷರಾಶಿಯಲ್ಲೇ ತನ್ನ ಸ್ವಕ್ಷೇತ್ರದಲ್ಲೇ, ಈಗ ಕುಜ ಪರ್ಟಿಕ್ಯುಲರ್ ಆಗಿ ಲಗ್ನದಲ್ಲಿ, ಚತುರ್ಥ ಸ್ಥಾನದಲ್ಲಿ, ಸಪ್ತಾಷ್ಟಮದಲ್ಲಿ, ವ್ಯಯಭಾವದಲ್ಲಿ ದೋಷವನ್ನು ಉಂಟು ಮಾಡ್ತಾ ಇರ್ತಾರೆ. ಸೊ ಆಗಿರೋದ್ರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕುಜನ ಆಗಮನ ಮೇಷರಾಶಿಯವರಿಗೆ ಒಂದು ರೀತಿ ಪರ್ಟಿಕ್ಯುಲರ್ ಆಗಿ ಒಂದು ರೀತಿ ಕುಜದೋಷ ಇವರಿಗೆ ಸಾಡೆ ಸಾತಿ ಆರಂಭವಾದರೂ ಕೂಡ ಅದೃಷ್ಟವಶಾತ್ ಗ್ರಹಗಳ ಅನುಕೂಲತೆಯಿಂದ ಇವರಿಗೆ ಕೆಲವೊಂದು ದಿನಗಳ ಕಾಲ ಅಷ್ಟೊಂದು ಪ್ರತಿಕೂಲ ಸಮಸ್ಯೆಗಳಿರಲಿಲ್ಲ. ಆದರೆ ಮೇ 11ರಿಂದ ಕುಜನ ಲಗ್ನಕ್ಕೆ ಬರುವಂತಹ ಕಾರಣದಿಂದ ಇವರಿಗೆ ಕೆಲವೊಂದು ಅತಂತ್ರ ಅಂದರೆ ಕೆಲವೊಂದು ಪ್ರತಿಕೂಲ ಪರಿಸ್ಥಿತಿಗಳನ್ನು, ಕೆಲವೊಂದು ಸಂದರ್ಭಗಳಲ್ಲಿ ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭಗಳು, ಅನಿರೀಕ್ಷಿತವಾಗಿ ಬರುವಂತಹ ಸವಾಲುಗಳನ್ನು ಎದುರಿಸಬೇಕಾಗಿರುತ್ತೆ. ಈಗ ಸದ್ಯಕ್ಕೆ ನೋಡಿದ್ರೆ ವ್ಯಯಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಸಾಡೆ ಸಾತಿನ ಮೊದಲನೇ ಹಂತದಲ್ಲಿ ಮೇಷರಾಶಿಯವರಿದ್ದಾರೆ. ಇನ್ನು ತೃತೀಯ ಸ್ಥಾನದಲ್ಲಿ ಗುರುಬಲ ಇಲ್ಲ, ಲಾಭಸ್ಥಾನದಲ್ಲಿ ರಾಹು ಅನುಕೂಲವಾಗಿದ್ದಾರೆ. ಆದರೆ ಈಗ ರವಿ, ಬುಧ ಇವರಿಬ್ಬರೂ ಕೂಡ ಮುಖ್ಯವಾಗಿ ರಾಶಿಯಲ್ಲೇ ಇರ್ತಾರೆ. ಸೊ ಅದೊಂದು ರೀತಿ ಅನುಕೂಲವಾಗಿರುವಂತಹ ಸಮಯ ಅಂತ ಹೇಳ್ಬೋದು. ಬಟ್ ಈಗ ರಾಶಿಗೆ ಬಂದಿರುವಂತಹ ಈ ಪರ್ಟಿಕ್ಯುಲರ್ ಆಗಿ ರಾಶಿಗೆ ಆಗಮ ಆಗ್ತಾ ಇರುವಂತಹ ತನ್ನ ರಾಶಿಗೆ ಬರ್ತಾ ಇರುವಂತಹ ಕುಜ ಮಹಾಶಯ ಕೆಲವೊಂದು ವಿಷಯಗಳಲ್ಲಿ ಮೇಷರಾಶಿಯವರಿಗೆ ಕುಜನ ಸಂಚಾರ ಅದು ರಾಶಿಯಲ್ಲೇ ನಡೀತಾ ಇರೋದರಿಂದ ಇವರಿಗೆ ಕಂಪೇರ್ ಟು ಅಂದರೆ ಇದಕ್ಕೆ ಮುಂಚೆ ಮೀನರಾಶಿಯಲ್ಲಿದ್ದಾಗ ವ್ಯಯಸ್ಥಾನದಲ್ಲಿ ಶನಿಯ ಜೊತೆ ಕುಜ ಇದ್ದರು, ಅಲ್ಲಿ ವಿಪರೀತವಾಗಿರುವಂಥ ಸಮಸ್ಯೆಗಳನ್ನು ನೋಡಿದರು. ಆದರೆ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಅನುಕೂಲ ಸಿಚುವೇಶನ್ಸ್ ಇದ್ರೂ ಕೂಡ ಮುಖ್ಯವಾಗಿ ಈ ಅವಧಿ ಏನಿದೆಯೋ, ಈ ಪರ್ಟಿಕ್ಯುಲರ್ ಟೈಮ್ ಏನಿದೆಯೋ, ಈ ಸಂದರ್ಭದಲ್ಲಿ ಈ
ಮೇಷರಾಶಿಯವರು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಬೇಕಾಗಿರುತ್ತೆ. ಆರೋಗ್ಯದ ಬಗ್ಗೆ ಬಹುತೇಕ ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ, ಅನಾರೋಗ್ಯ ಸಮಸ್ಯೆಗಳು ಇರ್ತಾ ಇದ್ದರೆ ಅದರ ಬಗ್ಗೆ ಫಾಲೋಅಪ್ಸ್ ಮಾಡೋದು ಇತ್ಯಾದಿ ವಿಷಯಗಳಲ್ಲಿ ತುಂಬ ಎಚ್ಚರಿಕೆಯಿಂದಿರಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ರಕ್ತ ಸಂಬಂಧಪಟ್ಟಿರುವಂತಹ ಬ್ಲಡ್ ಪ್ರೆಷರ್ ಆಗಿರಬಹುದು, ಅಥವಾ ರಕ್ತ ಕಮ್ಮಿಯಾಗಿ ಆಗುವಂತಹ ಸಂದರ್ಭಗಳಾಗಿರಬಹುದು, ಅಥವಾ ಬ್ಲಡ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಸ್ಕಿನ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಇತ್ಯಾದಿ ಅನಾರೋಗ್ಯ ಸಮಸ್ಯೆಗಳು, ಅದೇ ರೀತಿ ದಂತ ಸಮಸ್ಯೆಗಳು, ಹಲ್ಲಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು, ಮತ್ತು ಚಿಕ್ಕ ಪುಟ್ಟ ಕಾಯಗಳು, ಮನೆಯಲ್ಲಿ ಕೆಲಸ ಮಾಡುವಾಗ, ಎಲ್ಲಾದರೂ ನಡ್ಕೊಂಡು ಹೋಗುವಾಗ ಎಲ್ಲಾದರೂ ಎಡ್ಕೊಂಡು ಬಿಡೋದು, ಅಥವಾ ಕಾಲಿ ಏನಾದರೂ ಸಣ್ಣ ಪುಟ್ಟ ಗಾಯಗಳಾಗೋದು ಇತ್ಯಾದಿ ವಿಷಯಗಳು ದೇಹಕ್ಕೆ ಆಗುವಂತಹ ಸಾಧ್ಯತೆ ಇದೆ. ಸೊ ವಾಹನ ಅಪಘಾತಗಳು ಮುಖ್ಯವಾಗಿ, ನೀವು ನಡ್ಕೊಂಡು ಹೋಗ್ತೀವಲ್ಲ ನಮಗೇನು ತೊಂದರೆ ಅಂತ ನೋಡಿದ್ರೂ ಕೂಡ ಈಗ ತುಂಬ ಜನ ಅವರು ಪಾದಚಾರಿಗಳು ಎಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಸೊ ಮೊಬೈಲಲ್ಲಿ ಮಾತಾಡುತ್ತಾ ಅಥವಾ ಮೊಬೈಲ್ನ ಆಪ್ರೇಟ್ ಮಾಡುತ್ತಾ ಈ ರೀತಿ ವಿಷಯಗಳನ್ನು ನಾವು ತುಂಬ ಗಮನಿಸ್ತಾ ಇರ್ತೀವಿ. ಸೊ ಮುಂದೆ ಏನಿದೆ, ಹಿಂದೆ ಏನು ಬರ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ಕೂಡ ನಾವು ಮರಿತಾ ಇರ್ತೇವೆ. ಸೊ ಆದ್ದರಿಂದ ನಡೆಯುವಂತಹ ಸಂದರ್ಭಗಳಲ್ಲಿ ಕೂಡ ನೀವು ತುಂಬ ಹುಷಾರಾಗಿರಬೇಕಾಗಿರುತ್ತೆ. ವಾಹನ ಅಪಘಾತಗಳು, ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಶಿರಸ್ತ್ರಾಣ, ಹೆಲ್ಮೆಟನ್ನು ಧಾರಣೆ ಮಾಡಿ ನೀವು ಈ ಸಂದರ್ಭದಲ್ಲಿ ವಾಹನ ಈ ಮೊಬೈಲ್ ನೋಡುತ್ತಾ ಅಥವಾ ಈ ಕೆಲವೊಂದು ಸಂದರ್ಭಗಳಲ್ಲಿ ಮಾದಕ ದ್ರವ್ಯಗಳನ್ನು ಸೇವನೆ ಮಾಡಿ ವಾಹನವನ್ನು ಚಲಾಯಿಸೋದಾಗಿರ್ಬೋದು, ಇಂತಹ ವಿಷಯಗಳಿಗೆ ನೀವು ದೂರವಾಗಿದ್ದು ಈ ಅಪಘಾತಗಳು, ಸಣ್ಣ ಪುಟ್ಟ ಗಾಯಗಳಿಂದ ಆಗದೆ ನೋಡ್ಕೋಬೇಕಾಗಿರುತ್ತೆ. ಅದೇ ರೀತಿ ಈ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು ತುಂಬ ಶಾರ್ಪ್ ಆಗಿರುವಂಥ ವೆಪನ್ಸ್, ಕೆಲವೊಂದು ಈ ಫ್ಯಾಕ್ಟ್ರೀಸ್ ಆಗಿರ್ಬೋದು, ಕೆಲವೊಂದು ಪ್ರದೇಶಗಳಲ್ಲಿ ತುಂಬ ಶಾರ್ಪ್ ಆಗಿರುವಂತಹ ಕೆಲವೊಂದು ವಸ್ತುಗಳ ಜೊತೆ ಕೆಲಸ ಮಾಡಬೇಕಾಗಿರುತ್ತೆ. ಸೊ ಅಂತಹ ಪ್ರದೇಶಗಳಲ್ಲಿ ಕೂಡ ನೀವು ಕೆಲವೊಂದು ಮುಂಜಾಗ್ರತೆ ಪ್ರಿಕಾಷನರಿ ಮೆಜರ್ಮೆಂಟ್ಸನ್ನು ತಗೊಂಡು ನೀವು ವರ್ಕ್ ಮಾಡಬೇಕಾಗಿರುತ್ತೆ. ಸೊ ಅದೇ ರೀತಿ ಕೌಟುಂಬಿಕ ಜೀವನ, ಅನಾವಶ್ಯಕವಾಗಿ ಬಂಧು ವರ್ಗರ ಜೊತೆ ಆಗಿರಬಹುದು, ಕುಟುಂಬ ಸದಸ್ಯರ ಜೊತೆ ಆಗಿರ್ಬೋದು, ಈ ಸಂದರ್ಭದಲ್ಲಿ ಕೋಪಾವೇಶಗಳು, ಅನಾವಶ್ಯಕವಾಗಿ ಕ್ಷಣಿಕಾವೇಶಗಳಲ್ಲಿ ಆಡುವಂತಹ ಮಾತುಗಳಿಂದ ಈ ಕುಟುಂಬ ಸಮಸ್ಯೆಗಳಲ್ಲಿ ಕೂಡ ಈ ಸದಸ್ಯರೊಡನೆ ಕೆಲವೊಂದು ಅಪಾರ್ಥಗಳು ಉಂಟಾಗಿ ವಾಗ್ವಿವಾದಗಳು ನಡೆಯುವಂತಹ ಚಾನ್ಸಸ್ ಇರುತ್ತೆ. ಇನ್ನು ವಿವಾಹ ಆಗಿರುವಂತಹ ವಿವಾಹಿತರಿಗೆ ಈ ವೈವಾಹಿಕ ಜೀವನದಲ್ಲಿ ಈಗೋ ಕ್ಲಾಶಸ್ ಬರೋದು, ಅಥವಾ ಒಬ್ಬರ ಮೇಲೆ ಒಬ್ಬರು ಡಾಮಿನೇಟ್ ಮಾಡ್ಕೊಳ್ಳೋದು, ನಾನು ಹೆಚ್ಚು ಅಂದರೆ ನಾನು ಹೆಚ್ಚು, ನನ್ನ ಮಾತು ಗೆಲ್ಲಬೇಕು ಇತ್ಯಾದಿ ವಿಷಯಗಳು ಈ ಸಂದರ್ಭದಲ್ಲಿ ಕುಜನ ಆಗಮನದಿಂದ ಇವೆಲ್ಲವೂ ಕೂಡ ಗೋಚಾರದಿಂದ ಹೇಳಿರುವಂತಹ ಫಲಗಳಾಗಿರುತ್ತೆ. ಇಲ್ಲ ನಾವು ತುಂಬ ಹ್ಯಾಪಿಯಾಗಿದ್ದೇವೆ, ಸೊ ಆಗಿರೋದ್ರಿಂದ ನಮಗೇನು ಯಾವುದೇ ರೀತಿ ಸಮಸ್ಯೆ ಇಲ್ಲ ಅನ್ನುವಂತಹ ವ್ಯಕ್ತಿಗಳು ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳೋದು ಉತ್ತಮ. ಇನ್ನು ಈ ಸಂದರ್ಭದಲ್ಲಿ ಏನೂ ಬೇಜಾರಾಗಿ ಹೋಗಬೇಡಿ. ನಿಮ್ಮ ಕೆಲಸ, ನಿಮ್ಮ ಕಷ್ಟ ಏನಿರುತ್ತೋ ಆ ಕಷ್ಟಕ್ಕೆ ತಕ್ಕಂತೆ ನೀವು ಪ್ರತಿಫಲವನ್ನು ನಿರೀಕ್ಷೆ ಮಾಡಬೇಕಾಗಿರುತ್ತೆ. ಸೊ ಆಗಿರೋದ್ರಿಂದ ಈ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗದಿದ್ರೂ ಕೂಡ ಈ ಸಂದರ್ಭದಲ್ಲಿ ನಿರಾಶಕ್ಕೆ ಒಳಗಾಗಬೇಡಿ. ಬರುವಂತಹ ದಿನಗಳಲ್ಲಿ ನಿಮಗೆ ಅನುಕೂಲವಾಗಿರುವಂತಹ ದಿನಗಳು ಬರುತ್ತೆ. ಸೊ ಆದ್ದರಿಂದ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಅಲ್ವಾ, ಯಾಕೆ ನನ್ನ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ, ನನಗಿನ್ನ ಕಮ್ಮಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಇಂಕ್ರಿಮೆಂಟ್ಸ್, ಪ್ರಮೋಷನ್ ಸಿಗ್ತಾ ಇದೆ ಅಂತ ಕೆಲವೊಂದು ಸಾರಿ ಬೇಜಾರು, ನಿರಾಶೆ ಬರ್ತಾ ಇರುತ್ತೆ. ಸೊ ಆದ್ದರಿಂದ ನೀವು ನಿಮ್ಮ ಕಷ್ಟವನ್ನು, ಯಾಕಂದರೆ ಈಗ ಸಾಡೆ ಸಾತಿ ಕರ್ಮಕಾರಕ ಕೂಡ ಅಲ್ಲೇ ಇದ್ದಾರೆ. ಸೊ ಆಗಿರೋದ್ರಿಂದ ನೀವು ನಿಮ್ಮ ಕಷ್ಟವನ್ನು ಮಾತ್ರ ನಂಬಿಕೊಳ್ಳಿ. ಕೆಲವೊಂದು ಸಂದರ್ಭಗಳಲ್ಲಿ ನೀವು ಆಡುವಂತಹ ಮಾತುಗಳು ಅಥವಾ ಬೇರೆಯವರಿಗೆ, ನೋಡುಗರಿಗೆ ಇದು ಒಂದು ರೀತಿ ಅಹಂಕಾರಪೂರಿತವಾಗಿ ಕಾಣಿಸ್ತಾ ಇರುತ್ತೆ. ಸೊ ಆಗಿರೋದ್ರಿಂದ ಕೆಲವೊಂದು ವ್ಯಕ್ತಿಗಳ ಜೊತೆ ಅಥವಾ ಮೇಲಧಿಕಾರಿಗಳ ಜೊತೆ ಸಮ್ಟೈಮ್ಸ್ ಅನಾವಶ್ಯಕವಾಗಿ ನೀವು ಅವರ ಕೆಲವೊಂದು ಸಂದರ್ಭಗಳಲ್ಲಿ ಮಾತುಗಳನ್ನು ಅನಿಸ್ಕೊಳ್ಳುವಂತಹ ಸಂದರ್ಭಗಳು ಬರಬಹುದು. ಸೊ ಆಗಿರೋದ್ರಿಂದ ತಾವು ತಾಳ್ಮೆಯಿಂದ ಯಾವುದೇ ತಪ್ಪುಗಳಿಲ್ಲದೆ ಡಿಫೆಂಡಿಂಗ್ ನೇಚರ್ಗೆ ಹೋಗಬೇಡಿ. ಸೊ ನಿಮ್ಮ ಕಡೆಯಿಂದ ತಪ್ಪು ಇರುವಂತಹ ಸಂದರ್ಭಗಳಲ್ಲಿ ಶಾಂತವಾಗಿ ಒಪ್ಕೊಳ್ಳಿ. ತಪ್ಪು ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಅವರಿಗೆ ಶಾಂತವಾಗಿ ಅದನ್ನು ಕನ್ವೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ಸಂದರ್ಭದಲ್ಲಿ ನಿದ್ರೆಯ ಸಮಸ್ಯೆ ಜಾಸ್ತಿ ಇರುತ್ತೆ. ಸೊ ಬಹಳ ಸಮಯ
ನಿದ್ದೆ ಬರದೇ ಇರೋದು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗೆ ತುಂಬ ಅಡಿಕ್ಟ್ ಆಗೋದು. ಈ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಮೇ 11ರಿಂದ ಜೂನ್ 20ರವರೆಗೂ ಕೋಪದಲ್ಲಿ, ಆವೇಶದಲ್ಲಿ, ಕ್ಷಣಿಕಾವೇಶದಲ್ಲಿ ಆತುರಕ್ಕೆ ಬಿದ್ದು ಯಾವುದೇ ಮುಖ್ಯವಾದ ನಿರ್ಧಾರಗಳು ತಗೊಳ್ಳೋಕೆ ಹೋಗಬೇಡಿ. ಅದು ವೃತ್ತಿಪರವಾಗಿರುವಂತಹ ವಿಷಯ ಆಗಿರಬಹುದು, ವೈಯಕ್ತಿಕವಾಗಿರುವಂತಹ ವಿಷಯ ಆಗಿರಬಹುದು, ಅದೇ ರೀತಿ ನಿಮ್ಮ ಕುಟುಂಬ ಸದಸ್ಯರಿಗೆ ಸಂಬಂಧಪಟ್ಟಿರುವಂತಹ ವಿಷಯ ಆಗಿರಬಹುದು. ಯಾವುದೇ ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ತಗೊಳ್ಳೋಕೆ ಹೋಗಬೇಡಿ. ಸೊ ಪ್ರಯಾಣಗಳು ಮಾಡಬಹುದಾ ಅಂದರೆ ಖಂಡಿತ ಮಾಡಬಹುದು. ಆದರೆ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ, ಈ ವಿಪರೀತವಾಗಿರುವಂತಹ ಉಷ್ಣಾಂಶ, ವಿಪರೀತವಾಗಿರುವಂತಹ ಬಿಸಿಲು, ವಿಪರೀತವಾಗಿರುವಂತಹ ಹಾಟ್ ವೆದರ್ ಇರೋದರಿಂದ ಆರೋಗ್ಯ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು, ದೂರ ಪ್ರಯಾಣಗಳನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಉತ್ತಮ. ಇನ್ನು ವಿವಾಹ ಪ್ರಯತ್ನಗಳು ಆತಂಕ ಬರ್ತಾ ಇದೆ ಅಂದರೆ ಖಂಡಿತ ಈ ಸಂದರ್ಭದಲ್ಲಿ ಕೆಲವೊಂದು ಆತಂಕಗಳು ಬರ್ಬೋದು. ಅಂದರೆ ನೀವು ನೋಡ್ಕೊಂಡು ಬಂದಿರ್ತೀರ, ಬಟ್ ಯಾವುದೇ ರೀತಿ ಡೆಸಿಷನ್ ಆ ಕಡೆ ಅಪೋಸಿಟ್ ವ್ಯಕ್ತಿಯಿಂದ ಬರೋದಿಲ್ಲ. ಆ ಕುಟುಂಬದಿಂದ ನೀವು ನಿರೀಕ್ಷೆ ಮಾಡ್ತಾ ಇರ್ತೀರ. ಆದ್ರೂ ಈ ಸಂದರ್ಭದಲ್ಲಿ ಕೆಲವೊಂದು ವೇಗವಾಗಿ ನಿಮಗೆ ರಿಸಲ್ಟನ್ನು ಕೊಡೋದರಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಇನ್ ಕೇಸ್ ನೀವು ಸ್ಥಳ ಚೇಂಜ್ ಮಾಡಬೇಕು, ಪ್ಲೇಸ್ ಚೇಂಜ್ ಮಾಡಬೇಕು, ಅಥವಾ ಇರುವಂತಹ ಮನೆಯನ್ನು ಚೇಂಜ್ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳು ಮಾತ್ರ ಅನುಕೂಲವಾಗಿ ನಡೆಯುತ್ತೆ. ಸೊ ಮುಖ್ಯವಾಗಿ ಮೇಷರಾಶಿಯವರು ನೆನಪಿಟ್ಕೊಳ್ಬೇಕಾಗಿರೋದು, ಈಗ ಶನಿ ಪರಮಾತ್ಮನ ಬಲನೂ ಇಲ್ಲ, ಗುರು ಬಲನೂ ಇಲ್ಲ, ಸೊ ಕುಜನೂ ದೋಷ ನೀಡ್ತಾ ಇದ್ದಾರೆ. ಸೊ ಆದ್ದರಿಂದ ಒಂದು ರೆಸ್ಪಾನ್ಸಿಬಿಲಿಟಿ ಇರುವಂತಹ ವ್ಯಕ್ತಿ, ತಾಳ್ಮೆ ಇರುವಂತಹ, ಶಾಂತವಾಗಿ ಯೋಚನೆ ಮಾಡುತ್ತಾ, ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡುತ್ತಾ, ಎಲ್ಲ ಸಮಸ್ಯೆಗಳನ್ನು ಕೂಡ ನಿಧಾನವಾಗಿ ಶಾಂತವಾಗಿ ಪರಿಷ್ಕಾರ ಮಾಡಿಕೊಳ್ಳಿ. ಇನ್ ಕೇಸ್ ಯಾವುದೇ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಅಥವಾ ನೀವು ಮಾಡುವಂತಹ ಕೆಲವೊಂದು ವಿಷಯಗಳನ್ನು ಮಾಡಿದರೂ ಕೂಡ, ಅಂದರೆ ಏನಾದರೂ ವಿಷಯಗಳಲ್ಲಿ ಆರೋಪಗಳು ಮಾಡಿದರೂ ಕೂಡ ಕಾಲವೇ ಅವರಿಗೆ ಉತ್ತರವು ನೀಡುತ್ತೆ. ಬಟ್ ಇಂತಹ ಸಂದರ್ಭದಲ್ಲಿ ಮೇಷರಾಶಿಯವರು ತಪ್ಪದೇ ಕುಜನಿಗೆ ಸಂಬಂಧಪಟ್ಟಿರುವಂತಹ ಪರಿಹಾರಗಳನ್ನು ಮಾಡಿಕೊಳ್ಳಲೇಬೇಕು. ಅದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವುದು, ಪ್ರತಿ ಮಂಗಳವಾರ ಕೂಡ ನಿಷ್ಠೆಯಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲಕ್ಕೆ ಹೋಗುವುದಾಗಿರ್ಬೋದು, ಅಥವಾ ಕುಜನಿಗೆ ಸಂಬಂಧಪಟ್ಟಿರುವಂಥದ್ದು ಕೆಂಪು ವಸ್ತುಗಳು, ಕೆಂಪು ದ್ರವ್ಯಗಳು, ಕೆಂಪು ಆಹಾರ ಪದಾರ್ಥಗಳು, ಲೈಕ್ ಕೆಂಪು ತೊಗರೆಬೇಳೆ, ಮಸೂರ್ ದಾಲ್ ಅಂತ ಹೇಳ್ತೀವಿ, 1/4 kg ಕೆಂಪು ತೊಗರೆಬೇಳೆ, ಕೆಂಪು ವಸ್ತ್ರ ಅಥವಾ ಕೆಂಪು ಫಲ ಇತ್ಯಾದಿ ವಿಷಯಗಳನ್ನು ನೀವು ದಾನವಾಗಿ, ಸದ್ಬ್ರಾಹ್ಮಣರಿಗೆ ದಾನವಾಗಿ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳು ಪಡೆಯಬಹುದು. ಯೋಚನೆ ಮಾಡಬೇಡಿ, ಆತಂಕ ಬೇಡ. ಇದು ಕೇವಲ ಗೋಚಾರದಿಂದ ಹೇಳಿರುವಂತಹ ಫಲಗಳು ಆಗಿರುತ್ತೆ. ಮುಖ್ಯವಾಗಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಅಥವಾ ಕುಜನ ಸ್ಥಾನ ಆಧಾರದ ಮೇಲೆ ಈ ಅಂಗಾರಕ ಫಲಗಳನ್ನು ನೀಡ್ತಾ ಇರ್ತಾರೆ ಅಂತ ಹೇಳ್ತಾ, ಈಗ ಆ ಸುಬ್ರಹ್ಮಣ್ಯನ ಆಶೀರ್ವಾದ, ಶ್ರೀ ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.